ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಂದು ನಾವು ನಮ್ಮ ಅಮರನಾಥ್ ಯಾತ್ರಾ 2024 ಯಾತ್ರೆಯ ಕೊನೆಯ ಭಾಗ ಅಂದ್ರೆ ಲಾಸ್ಟಿಗೆ ಎಲ್ಲಿಗೆ ಬಂದೇವಪ್ಪ ಅಂದ್ರೆ ಅಮರನಾಥ್ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಕಾಶ್ಮೀರಕ್ಕೆ ಬರ್ತೀವಿ. ಕಾಶ್ಮೀರದ ಶ್ರೀನಗರ. ಈ ಕಾಶ್ಮೀರ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಏನು ಬಂದುಬಿಡ್ತದ? ಕಾಶ್ಮೀರ ಅಂದರೆ ಭೂಮಿಯ ಮೇಲಿನ ಸ್ವರ್ಗ. ಇಲ್ಲೇನಪ್ಪ ಅಂದ್ರೆ ಹಿಮಾಲಯ ಪರ್ವತ, ಬರ್ಫ, ಐಸ್, ಸ್ನೋಫಾಲ, ಮಸ್ತ್ ಏನು ಮುಗಿಲೆತ್ತರದ ಗಿಡಗಳು, ಗಿರಿಕಂದರಗಳು, ಅತಿ ಎತ್ತರದ ಬೆಟ್ಟ ಗುಡ್ಡಗಳು, ರಮಣೀಯ ಪ್ರಾಕೃತಿಕ ಸೌಂದರ್ಯ ಎಲ್ಲರೇ ಇತ್ತಂದ್ರೆ ಅದು ಕಾಶ್ಮೀರ. ಈ ಅಂತಾರಲ್ಲ ಭೂಮಿಯ ಮೇಲಿನ ಸ್ವರ್ಗನೇ ಕರೆಯೋದು. ಅಲ್ಲಿ ಅವ್ರು ಹೇಳ್ತಾರಲ್ಲ ದೇವಲೋಕದ ಸ್ವರ್ಗ ಬೇರೆ, ಅದು ಯಾರು ನೋಡಿ ತಿರುಗಿ ಬಂದವರಿಲ್ಲ, ಸುದ್ದಿ ತಂದವರಿಲ್ಲ. ಆ ಸ್ವರ್ಗದ ಡಿ ವಿ ಜಿಯವ್ರು ಹೇಳ್ತಾರೆ. ಹಂಗೆ ಈ ಸ್ವರ್ಗ ನೋಡಿ ಬಂದವರು ಅದೀವಿ ನಾವು. ಅದಕ್ಕೆ ಇಲ್ಲೇನಪ್ಪ ಅಂದ್ರೆ ಈ ಕಾಶ್ಮೀರ ಎಲ್ಲ ದೃಷ್ಟಿಯಿಂದ ಅಲ್ಲಿ ನೋಡ್ರಿ, ಆಹಾರ ಫಸ್ಟ್ ಕ್ಲಾಸ್ ಅಕ್ಕಿ ಬೆಳಿತಾರೆ, ಹಣ್ಣು ಸೇಬು ಹಣ್ಣು ಬೆಳಿತಾರೆ ಫಸ್ಟ್ ಕ್ಲಾಸ್. ಅದೇ ಥರ ಒಳ್ಳೆ ಕ್ಲೈಮೇಟು. ಈ ನಮ್ಮ ಜೋಡಿ ಬಂದು ಅಲ್ಲಿ ಏನಪ್ಪ ಅಂದ್ರೆ ಕಾಶ್ಮೀರಿ ಹುಡುಗ್ಯಾರ ಸುದ್ದ. ಅಲ್ಲಿ ಇವ್ರು ಅಂದರು ನಾನು ಜೋಡಿ ಬಂದು, ಕಾಕ ನೋಡ್ರಿ ಇಲ್ಲಿ ಹುಡುಗ್ಯಾರ ಸುದ್ದ ನೋಡ್ರಿ, ಏನು ಒಂದು ಮಕ್ಕದ ಮೇಲೆ ಒಂದು ಡಾಟ್ ಇಲ್ಲ, ಒಂದು ಸ್ಪಾಟ್ ಇಲ್ಲ, ಒಂದು ಮಡಿಬೇಕು, ಎಷ್ಟರೇ ಇದು ಅದಾರ, ಸೌಂದರ್ಯ ಅದ ಇವ್ರ ಬಲ್ಲಿ. ನಾಂದೆ ಈ ಕಾಶ್ಮೀರ ಹುಡುಗ್ಯಾರಂತೂ ಬಿಡೋವ, ಇಲ್ಲಿ ಉಣ್ಣಿಗುರಿ ನೋಡಿದಿಲ್ಲ ಅಂದಿ ನಾ. ಉಣ್ಣಿಗುರಿ ಆ ಗುಡ್ಡದಾಗೆಲ್ಲ ಉಣ್ಣಿಗುರಿ ಇದ್ವಲ್ಲ, ಅವಕ್ಕೇನು ಯಾರೇ ಸ್ಯಾಂಡಲ್ ಸೋಪ್ ಹಚ್ಚಿ, ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಚಿ ಮೈ ತೊಳೆದಾರೋ, ಅವಕ್ಕೇನು ಫೇರ್ ಆ್ಯಂಡ್ ಲವ್ಲಿ ಹಚ್ಚಾರೋ, ಎಷ್ಟು ವೈಟಿಸ್. ಅವು ಸುದ್ದ ಹಂಗದ. ಇಲ್ಲಿ ಕ್ಲೈಮೇಟೇ ಹಂಗದ. ಅವ್ರು ತಿನ್ನುವ ಆಹಾರ ಒಳ್ಳೆಯ ಆಹಾರದ, ಹಣ್ಣುಗಳು ಬೆಸ್ಟ್ ಕ್ವಾಲಿಟಿ ಆ್ಯಪಲ್ಸು ಊಟ ತಿಂತಾರೆ. ಬಿಸ್ಲೇರಿ ನೀರೇನು ಆಗ್ಬೇಕು ರೀ ಅದ್ರ ಮುಂದೆ? ಎಲ್ಲಿ ಬಿಸ್ಲೇರಿ, ಎಲ್ಲಿ ಮಿನರಲ್ಸ್ ವಾಟ್ರ, ಗುಡ್ಡದಿಂದ ಬಂದಂಥ ಶುದ್ಧವಾದ ನೀರು ಕುಡಿತಾರೆ. ಕ್ಲೈಮೇಟ್ ಎಂಥದ್ರಿ? ಸ್ವಾಸ್ಥ್ಯವರ್ಧಕ. ತಾನಕ್ಕೆ ತಾನೇ ನಮ್ಮಲ್ಲಿ ರೋಗಗಳು ಹೋತವ, ಒಳ್ಳೆ ಊರ್ಜಾ ತಯಾರಾಗ್ತದೆ ಅಂಥ ಒಂದು ಕ್ಲೈಮೇಟು. ಹಿಂಗಿರೋದ್ರಿಂದ ಇಲ್ಲೇನು ನಮ್ಮಲ್ಲಿ ಏನು ವಿಜಾಪುರ, ರಾಯಚೂರ, ಗುಲ್ಬರ್ಗ, ಬೀದರ್ ಇವು ಅದಲ್ಲ ಅಬೌವ್ 40% ಇರ್ತದೆ. ಇಲ್ಲೆಲ್ಲ ಡಿಗ್ರಿ ಸೆಲ್ಸಿಯಸ್ ಹೀಟೇ ಇರೋದು. ಇದು ಬಿಸಿಲ. ಅಲ್ಲೆಲ್ಲಿದ್ರಿ 20 ಬಿಲೋ 0ದಿಂದೇ ಶುರು ಆಗ್ತದೆ ಅದು. ಕೆಲವೊಮ್ಮೆ ಬರ್ಪೆ, ಎಲ್ಲ ಕಡೆ ಬರ್ಪು ಐಸು, ತಂಪು ಏರಿಯಾ, ಹವಾಮಾನ ತಂಪ. ಹೀಗಾಗಿ ಕಾಶ್ಮೀರದ ಇನ್ನೊಂದು ಅರ್ಥ ಅಂದರೆ ಸೌಂದರ್ಯ ಅಂಥ ರಮ್ಯ, ಸೊಬಗು, ಆಕರ್ಷಣೆ ಮಾಡ್ತದೆ, ಮನಸ್ಸೋಲ್ತದೆ ಮನಸ್ಸಲ್ಲಿ ಎಲ್ಲರಿಗೆ. ಮನಸ್ಸು ದೇವರು ವಾಸುವಂಥ ಸ್ಥಳ ಇರೋದು ಕಾಶ್ಮೀರ. ಅಂದರೆ ದೇವರ ನಾಡು, ದೇವರು ವಾಸುವಂಥ ನೆಲೆಸಿರುವಂಥ ನಾಡು. ಅದಕ್ಕೆ ದೇವರಂದ್ರೆ ಏನು? ಸತ್ಯಂ ಶಿವಂ ಸುಂದರಂ. ಯಾವುದು ಸುಂದರದ, ಯಾವುದು ಸತ್ಯದ ಅದೇ ದೇವರ, ಯಾವುದು ಸುಂದರದ ಅದೇ ದೇವರು, ಯಾವುದು ಸ್ವಚ್ಛದ ಅದೇ ದೇವರು. ದ ಎಫೆಕ್ಟ್ಸ್ ಆಫ್ ಗುಡ್ ಈಸ್ ಗಾಡ್. ಎಲ್ಲ ಒಳ್ಳೆಯದೆಲ್ಲ ಕೂಡಿಸಿದ್ರೆ ಏನಾಗ್ತದೆ ಅದೇ ದೇವರಂತ. ಸುಂದರವಾದ ದೇವನಿರ್ಮಿತವಾದ ನಿಸರ್ಗ, ಭಾಳ ಶುದ್ಧವಾದಂಥ ಎಲ್ಲ ಪಂಚಮಹಾಭೂತಗಳು ಶುದ್ಧ. ಇಲ್ಲಿ ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶ ಎಲ್ಲ ಶುದ್ಧ. ಈ ಭೂಮಿ ಎಂದಿದು ಮಹಾರಾಜ ಶ್ರೀರಾಮಚಂದ್ರ ಪ್ರಭು ಅವರ ವಂಶಜ ಜಾಂಬುಲೋಚನ್ ಅನ್ನುವಂಥ ಮಹಾರಾಜ ಇದು ಆಳದ್ನಂತ. ಅದಕ್ಕೆ ಅದು ಜಾಂಬು ಹೋಗಿ ಜಮ್ಮು ಆಗ್ಯದ. ಜಮ್ಮು ಊರು ಹುಟ್ಟಿದ್ದೆ ಅವರಿಂದ ಆಗ್ಯದ ಅಂತ ಹೇಳ್ತಾರೆ ಅವರು. ಯಾರಿಂದ? ಜಾಂಬು ಲೋಚನ ಅನ್ನೋ ರಾಜ. ಈ ರಾಜ ಯಾರಂದ್ರೆ ಇವರು ವಂಶಜರು, ಶ್ರೀರಾಮಚಂದ್ರನ ವಂಶಸ್ಥರು. ಅದರ ನಂತರ ಇದು ಹಿಂದೂ ಅರಸರ ಆಡಳಿತಕ್ಕೆ ಒಳಪಟ್ಟಿತು. ಮುಂದೆ ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ವಂಶಜರು ಅವ್ರ ಕೈಯಾಗಿ ಬಂತು. ಅವ್ರ ನಂತರ ಕನಿಷ್ಕ ವಂಶಜರು ಬಂದರು, ಹೂಣರು ಬಂದರು. ಇವರೆಲ್ಲ ಮುಂದೆ ರಾಜ್ಯಭಾರ ಮಾಡ್ಕೋತ ಮುಂದೆ ಒಬ್ಬ ಹಿಂದೂ ರಾಜ ಲಲಿತಾದಿತ್ಯನೆಂಬ ಹಿಂದೂ ರಾಜ್ಯ ಅವನ ಕಡೆ ಬಂದಿತ್ತು. ಇವ ಏನು ಮಾಡಿದ್ದ, ಈ ಶ್ರೀನಗರದಿಂದ ಪಹಲ್ಗಾಂವ್ಗೆ ಹೋಗ್ತೀವಿ ರೋಡ್ ಮೇಲೆ ಒಂದು ಭವ್ಯವಾದ ಸುಂದರವಾದ ಸೂರ್ಯ ಮಂದಿರ ಕಟ್ಸಿದ. ಎಂದು ಆಗಿನ ಕಾಲದಾಗ ಆ ಕಟ್ಸಿದ್ದ ಸೂರ್ಯ ಮಂದಿರ, ಅದರ ಸುತ್ತಮುತ್ತ ಎಲ್ಲ ಹಿಂದೂಗಳಿದ್ದರು, ಏನು ಕಾಶ್ಮೀರಿ ಪಂಡಿತರಿದ್ದರು, ಎಲ್ಲ ಇದ್ದರು. ಅದು ಪೂಜೆ ಪುನಸ್ಕಾರ ಭಾಳ ವಜ್ರಂಭಣೆಯಿಂದ ನಡೆದಿತ್ತದು. ಮುಂದೆ ಸಿಕಂದರ್ ಅಂತ ಹೇಳಿ ಒಬ್ಬ ಮುಸ್ಲಿಂ ರಾಜ ಬಂದು ಅದು ಧ್ವಂಸ ಮಾಡಿ ಭಗ್ನಗೊಳಿಸಿ ಅದು ಸತ್ಯಾನಾಶ ಮಾಡಿ ಹೋಗ್ಬಿಟ್ಟು. ಮುಂದೆ ಮತ್ತದು ಅವ್ರ ಕಡೆಯಿಂದ ಹಿಂದೂ ರಾಜ ಅವಂತಿ ವೈನ್ ಅಂಥೇಳಿ ಹಿಂದೂ ರಾಜ ಬಂದ.
ಮತ್ತು ಕಾಶ್ಮೀರದ ಉನ್ನತಿ ಶುರುವಾಯಿತು. ಈ ಕಾಶ್ಮೀರ 7 ಬೀಳುಗಳಿಂದ ಬಹಳಷ್ಟು ಇದು ತತ್ತರಿಸಿ ಹೋಗ್ಯದ. ಮುಂದೆ ಅತ್ಯಂತ ಶಕ್ತಿಶಾಲಿ ಹಿಂದೂ ರಾಣಿ ಒಬ್ಬಕ್ಕೆ ಆಳು ಹೋಗ್ಯಾಳ ಅಲ್ಲಿ, ವಿಚಿತ್ರದ ಹಿಂದೂ ಮಹಾರಾಣಿ ರಾಣಿ ವಿದ್ಯಾ ಅಂತೇಳಿ ಕ್ರಿಸ್ತಕ 965ರಿಂದ 1003 ಈ ಪೀರಿಯಡ್ನಲ್ಲಿ ಆಕಿ ಆಳು ಹೋಗಿ ಅಷ್ಟು ಬಹಳಷ್ಟು ಡೆವಲಪ್ಮೆಂಟು ಮಾಡ್ಯಾರ ಅವ್ರ ಪೀರಿಯಡ್ನಾಗ. ಅವರ ನಂತರ ಸಿಂಧ್ ದೇವತ್ ಒಬ್ಬ ಮಹಾರಾಜ ಆಳ್ತಾನೆ. ಈ ಸಿಂಧ್ ದೇವನ ಕಾಲಕ್ಕೆ ತಾತಾರು ಅಂಥೇಳಿ ಒಬ್ಬ ರಾಜ ಅವ್ರ ಮೇಲೆ ಆಕ್ರಮಣ ಮಾಡಿ ಬಹಳಷ್ಟು ಲೂಟಿ ಮಾಡಿ ಶ್ರೀನಗರನ್ನು ಸುಟ್ಟು ಬೂದಿ ಮಾಡಿಬಿಡ್ತಾನೆ ಸೊಳಮಗ ತಾತಾರು. ಮುಂದೆ ಸಿಂಧ್ ದೇವ ತೀರ್ಕೊಂಡು ಬಳಿಕ ಸಿಂಧ್ ದೇವನ ಸೇನಾಪತಿಯಾದಂಥ ರಾಮಚಂದ್ರ ದೇವ ಇದಕ್ಕೆ ಪಟ್ಟಕ್ಕೆ ಬರ್ತಾನೆ. ರಾಮಚಂದ್ರ ದೇವ ಪಟ್ಟಕ್ಕೆ ಬಂದು ಆಡಳಿತ ನಡೆಸೋ ಮುಂದೆ ಅವನ ಸೇನಾಪತಿ ರೇಂಚನ್ ಶಾಹ ಅಂತೇಳಿ ಒಬ್ಬರು ಇರ್ತಾನೆ. ಆ ರೇಂಚನ್ ಶಾಹ ಏನು ಮಾಡಿಬಿಡ್ತಾನೆ, ಮೋಸದಿಂದ ಅವನ ಮಹಾರಾಜ ರಾಮಚಂದ್ರನನ್ನೇ ಕೊಲೆ ಮಾಡಿ ಆ ಮಹಾರಾಜ ರಾಮಚಂದ್ರನ ಮಗಳು ಕೈಟಾರಾಣಿ ಅಂತಿರ್ತಾಳೆ, ಆ ಕೈಟಾರಾಣಿಗೆ ತಾನೇ ಲಗ್ನಾಗಿ ತಾನೇ ಆ ಸಿಂಹಾಸನವನ್ನು ಏರ್ತಾನೆ. ಏರಿದ್ರಲ್ಲಿ ಮಾಡಿದ್ದ ಮುಂದೆ ಏನಾಯಿತು, ಅವ ಏನಂತಾನ, ಈ ಹಿಂದೂ ಪಾದ್ರಿಗಳಲ್ಲಿ ಹಿಂದೂ ಇವರು ಇರ್ತಾರಲ್ಲ, ಯಾರು ಇವರು ಹಿಂದೂ ಬ್ರಾಹ್ಮಣರು, ಹಿಂದೂ ಕಾಶ್ಮೀರಿ ಪಂಡಿತರ ಬಳಿ ಹೋಗಿ, ಇಲ್ಲ ನನ್ನನ್ನು ಹಿಂದೂ ಧರ್ಮಕ್ಕೆ ಸ್ವೀಕಾರ ಮಾಡ್ಕೋರಿ, ನಾನು ಹಿಂದೂ ಧರ್ಮ ತೋತೀನಿ ಬೆನ್ನತ್ತಾನೆ. ಅವಾಗ ಅವ್ರಿಗೊಂದು ಸಿಟ್ಟು ಕೂತಿರ್ತದೆ, ಈ ಸ್ವಾಮಿಗೆ ನಮ್ಮ ರಾಮಚಂದ್ರ ರಾಜನನ್ನೇ ಕೊಂದು ಇದು ಮಾಡ್ಯಾನಂತ ತಿಳ್ಕೊಂಡು ಇವನಿಗೆ ಹಾಗೆ ಸುಳ್ಳು ಹೇಳ್ಕೋತ ನೋಡೋಣ ಅನ್ಕೋತ ಮುಂದೆ ಹಾಕ್ತಾರೆ. ಇವ ಮನಸ್ಸು ಬೇಸರ ಮಾಡಿಕೊಂಡು ಬುಲ್ಬುಲ್ ಶಾ ಅಂತೇಳಿ ಒಬ್ಬ ಮುಸ್ಲಿಂ ಫಕೀರನ ಬಳಿ ಹೋಗಿ ಮುಸ್ಲಿಂ ಧರ್ಮ ಸ್ವೀಕಾರ ಮಾಡಿಬಿಡ್ತಾನೆ. ಮುಸ್ಲಿಂ ಧರ್ಮ ಮುಂದೆ 1420ರಲ್ಲಿ ಇಲ್ಲಿಗೆ ಬಂತು ಇಸ್ವಿಗಳು. 1420ರಲ್ಲಿ ಸುಲ್ತಾನ್ ಜೈನುಲ್ ಅಬ್ದೀನ್ ಅಂಥೇಳಿ ಇವನ ಕೈಯಾಗಿ ಬರ್ತದೆ. ಇವ ಗುಡ್ ಅಡ್ಮಿನಿಸ್ಟ್ರೇಟರ್ ಇರ್ತಾನೆ, ಚಲೋದು ಮಾಡಿರ್ತಾನೆ. ಈ ಕಾಶ್ಮೀರ ಮೌರ್ಯರು, ದರ್ದರು, ಮೊಘಲರು, ಡೋಗ್ರೆಗಳು, ಹಿಂದೂ ಅರಸರು, ಸಿಖ್ರು, ಅಫ್ಘಾನರು ಇಷ್ಟು ಮನೆತನಗಳು ಆಳ್ಯಾವ ನೋಡಪ್ಪ. ಇದಾದ ನಂತರ ಇವರು ಬಂದ್ರಲ್ಲ, ಇವರು ಅಫ್ಘಾನರಾದ ಬಳಿಕ ದುಷ್ಟ ಬಾಬರ್ ವಂಶಸ್ಥರು. ಬಾಬರ್ನ ಮಗ ಹುಮಾಯನ ಮಗ ಅಕ್ಬರ್ನ ಮಗ ಜಹಾಂಗೀರನ ಮಗ ಶಹಜಾನ್ ಮಗ ಔರಂಗಜೇಬ್. ಇವರೆಲ್ಲ ದುಷ್ಟರು ಬಂದು ಇವ್ರ ಕೈಯಾಗಿ ಸಿಕ್ಬಿಡ್ತು. ಇವ್ರ ಕೈಯಾಗಿ ಸಿಕ್ಕಾಗೂ ಇವ ಜಹಾಂಗೀರ ತನ್ನ ಹೆಂಡತಿ ಬೇಗಮ್ ನೂರ್ ಜಹಾನ್ಗೆ ತೊಗೊಂಡು ಹೋಗಿ ಆರಾಮ್ ಅಲ್ಲೆಲ್ಲ ಮಸ್ತ್ ಮಜಾ ಮಾಡೋದಿಲ್ಲಿ. ಅವ ಶಹಜಾನ್ ಅವನು ಬೇಗಮ್ ಮಮ್ತಾಜ್ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮೊಘಲ್ ಗಾರ್ಡನ್ನ ಇವು ಮಾಡ್ಕೊಂಡು ಇವ್ರು ಅಗದಿ ಎಂಜಾಯ್ಮೆಂಟ್ ಮಾಡಿ ತೆಗೆದುಬಿಟ್ರು. ಇದಾದ ಬಳಿಕ ಮತ್ತೆ ಅವ್ರು ಅಫ್ಘಾನ್ ರಾಜ ಅಹ್ಮದ್ ಶಾ ದುರ್ಗಾನಿ ಅನ್ನೋ ಕಸ್ಕೊಂಡ್ಬಿಟ್ಟು ಇವ್ರ ಕಡೆಯಿಂದ ಕಸ್ಕೊಂಡು ಬಳಿಕ ಮತ್ತೆ ಒಂದಿಷ್ಟು ದಿವಸ ಮಾಡ್ದ. ಅವನ ಕಡೆಯಿಂದ ಯಾರು ಪಂಜಾಬ್ ಕೇಸರಿ ಮಹಾರಾಜ್ ರಣದೀಪ್ ಸಿಂಗ್, ಅವಾಗ ಮತ್ತೆ ಇದಕ್ಕೆ ಸುವರ್ಣಯುಗ ಶುರು ಆಯಿತು. ಇವ್ರ ಕೈಯಾಗಿ ಸಿಕ್ಬಿಡ್ತು, ಪಂಜಾಬದ ಮಹಾರಾಜರ ಕೈಯಾಗ ಸಿಖ್ ರಾಜರ ಕೈಯಾಗಿ ಸಿಕ್ತು. ಅವಾಗ ಇವರು ಬಹಳಷ್ಟು ಡೆವಲಪ್ಮೆಂಟ್ ಮಾಡಿಬಿಟ್ರು. ನೀವು ಪಂಜಾಬದ ರಾಜ ಇದ್ನಲ್ಲೋ, ಎಲ್ಲ ಕಲೆಗಾರರನ್ನು, ಎಲ್ಲ ಕಲಾಕಾರರನ್ನು, ಕಲೆಗಾರರನ್ನು, ವ್ಯಾಪಾರಸ್ಥರನ್ನು ಎಲ್ಲರಿಗೆ ಕರ್ಕೊಂಡು ಬಂದು ಮತ್ತೆ ಅದನ್ನು ಒಂದು ವೈಭವಿತವಾದಂಥ ಮತ್ತೆ ಇದು ಕಟ್ಟಿಬಿಟ್ಟವ ಸಾಮ್ರಾಜ್ಯ. ಅದಾದ ನಂತರ ಈ ಶೀಘ್ರದಲ್ಲಿ ಶುರು ಆಯ್ತಲ್ಲ, ಸೂರತ್ ದೇವತ್ ಬರ್ತಾರೆ, ಅವರು ರಾಜ್ಯ ಮಾಡ್ತಾರೆ. ಅವ್ರ ನಂತರ ಜೋರಾವರ್ ಸಿಂಹ ಬರ್ತಾನೆ, ಅವ್ರ ಮಗ. ಅವ್ರ ನಂತರ ಕಿಶೋರ್ ಸಿಂಹ, ಅವ್ರ ನಂತರ ಗುಲಾಬ್ ಸಿಂಹ ಅಂತ ಬಂದುಬಿಟ್ಟು ನೋಡಿ. ಗುಲಾಬ್ ಸಿಂಹನಿಂದ ಮತ್ತೆ ಶುರು ಆಗಿಬಿಡ್ತು ಇದ್ರದ್ದು ಉನ್ನತಿ. ಹೆಂಗಂದ್ರೆ ಈ ಗುಲಾಬ್ ಸಿಂಗ್ ಏನು ಮಾಡಿಬಿಟ್ಟ, ಮಹಾರಾಜ ಗುಲಾಬ್ ಸಿಂಗ ಜಮ್ಮು ಕಾಶ್ಮೀರ, ಲದಾಖ್, ಟಿಬೇಟ ಇವೆಲ್ಲ ಕೂಡಿಸ್ಕೊಂಡು ಬಿಟ್ಟ ತನ್ನ ರಾಜ್ಯಕ್ಕೆ. ಕೂಡಿಸ್ಕೊಂಡು ಈ ಏನು ಬೆಲ್ಟ್ ಅದಲ್ಲ ಒಂದೇ ಮಾಡ್ಕೊಂಡ್ಬಿಟ್ಟ. ಈ ಗುಲಾಬ್ ಸಿಂಗನ ಮಗ ರಣಬೀರ್ ಸಿಂಗ್ ಮಾಡ್ತಾನೆ. ಆ ರಣಬೀರ್ ಸಿಂಗನ ಮಗ ಅಮರ್ ಸಿಂಗ್ ರಾಜ ಆತನ. ಅಮರ್ ಸಿಂಗನ ಮಗನೇ ಹರಿಸಿಂಗ್. ಈ ಹರಿಸಿಂಗ್ ಅಂದರೆ ಈ ಲಾಸ್ಟ್ ರೀ, ಇದು ಬತ್ತಲ್ಲ ನಮ್ಮದೇನು ಸ್ವಾತಂತ್ರ್ಯ ಬಂದಾಗ ಇವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ತೋತಾರಲ್ಲ, ಅವಾಗ ಇದೇ ಹರಿಸಿಂಗ್ನೇ ಇದ್ದವಾಗ ಮಹಾರಾಜ ಹರಿಸಿಂಗೇ ಇದ್ರ ಮೇಲೆ ಸಿಂಹಾಸನದ ಮೇಲಿದ್ದ. ಇದ್ರದ್ದು ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ರಿದ್ದರು. ಇವರು ಲಾಸ್ಟ್ ಹರಿಸಿಂಗ್ ಅಂದ್ರೆ ರಾಜಪ್ರಭುತ್ವ ಅಲ್ಲಿಗೆ ನಿಂತು ಮುಗೀತಲ್ಲಿದಿಂದ. ಹ್ಯಾಂಗಿದ್ದು ದೆಹಲಿದು ಬಹದ್ದೂರ್ ಶಾ ಜಾಫರ್ ಲಾಸ್ಟ್ ಕಿಂಗ್. ಅವನ ಹಿಂದೆಲ್ಲ ಬ್ರಿಟಿಷ್ ಕಸ್ಕೊಂಡ್ಬಿಟ್ಟು ಅವನಿಗೆ ಒಯ್ದು ರಂಗೂನ್ ಜೈನ್ದಾಗಿಟ್ಟು ಅವ ಭಾರಿ ಇರ್ತಾನೆ. ಬಹದ್ದೂರ್ ಶಾ ಜಾಫರ್ ಭಾರಿ ಇದ್ರ ಮನುಷ್ಯ. ಅವ ತಾನೇ ಒಂದು ಹಾಡ ರಚಿಸ್ಕೊಂಡು ಆ ಜೈಲ್ನಾಗೆ ಬರೀತಾನೆ, ಏನೋ ಜಾಫರ್ ಬಹದ್ದೂರ್ ಶಾ ನಿಂದು ಏನು ವೈಭವ ಇತ್ತು, ಎಲ್ಲಿಗೆ ಬಂದು ಕೂತೆಲ್ಲ ತಾನೇ ಕವಿತಾ ಬರೀತಾರೆ ಅವರು. ಹಂಗೆ ಈ ಹರಿಸಿಂಗರಿಂದ ಇದು ಮುಗೀತು. ಆದರೂ ಸುದ್ದ ಸ್ವಲ್ಪ ದಿವಸ ಮತ್ತೆ ಇವರಿಗೆ ಇದು ಮಾಡಿದ್ರು ಅವರು, ಯಾರು ಅದು ಜಮ್ಮು ಕಾಶ್ಮೀರದ ಗವರ್ನರ್ ಮಾಡಿ ಇವ್ರ ಮಗ ಕರಣ್ ಸಿಂಗ್ ಅಂತ ಬರ್ತಾರೆ ಒಬ್ಬರೇ ಮಗ ಅವರಿಗೆ ಕರಣ್ ಸಿಂಗ್. ಆ ಕರಣ್ ಸಿಂಗ್ ಅವರು ಮತ್ತು ಇಂದಿರಾ ಗಾಂಧಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್, ಟೂರಿಸಂ ಮಿನಿಸ್ಟರ್ ಅದು ಇದ್ದಿದ್ರು. ಅವರು ಗುಡ್ ವೆಲ್ ಎಜುಕೇಟೆಡ್ ಇದ್ದ ಹೈಲಿ ಕ್ವಾಲಿಫೈಡ್ ಮನುಷ್ಯರು. ಕರಣ್ ಸಿಂಗ್ ಇನ್ನಾದಾರ ಅವ್ರು ಜೀವಂತ 93 ಏಜ್ ಅದವರಿಗೆ. ಈ ಮಹಾರಾಜ ಹರಿಸಿಂಗರ ಮಗ ಕರಣ್ ಸಿಂಗ್ ಇನ್ನಾದಾರ.
ಆ ಕರ್ಣ ಸಿಂಗಿಗೆ ಇಬ್ಬರು ಗಂಡು ಹುಡುಗರು ಮತ್ತು ಒಬ್ಬ ಹೆಣ್ಮಗಳು. ಈ ಕರ್ಣ ಸಿಂಗ್ ಅದು ಇವ್ರು ಏನಪ್ಪ ಅಂದ್ರೆ ಎಲ್ಲಿದ್ದು ಇವ್ರ ರಿಲೇಷನ್ ಎಲ್ಲಪ್ಪ ಅಂದ್ರೆ ಇದು ರೀ ಏನು ನೇಪಾಳದ ರಾಣಾಮ ನಾವು ಏನು ಪ್ರತಿಷ್ಠಿತ ರಾಜಮನೆತನದಲ್ಲ, ನೇಪಾಳ ರಾಜಪ್ರಭುತ್ವ ಅದು ಇತ್ತು. ಅಲ್ಲಿದು ಇವ್ರ ರಿಲೇಷನ್ ನೋಡ್ರಿ. ಯಾರವರು ಹರಿಸಿಂಗನ ಮನೆಯವರು ತಾರಾದೇವಿ, ಮಹಾರಾಣಿ ತಾರಾದೇವಿ ಅಂತ ಬರ್ತಾರೆ ಅವರು. ಮತ್ತು ಈ ಕರ್ಣ ಸಿಂಗನ ಮನೆಯವರು ಯಶೋರಾಜಲಕ್ಷ್ಮಿ ಅಂತೇಳಿ. ಈ ಕರ್ಣ ಸಿಂಗ್ಗೆ ಇಬ್ಬರು ಹುಡುಗರು, ವಿಕ್ರಮಾದಿತ್ಯ ಸಿಂಗ ಮತ್ತು ಅಜಾತಶತ್ರು ಸಿಂಗ. ಇವರಿಬ್ಬರು ಒಬ್ಬರು ಬಿ ಜೆ ಪಿಗೆ ಅದಾರ, ಒಬ್ಬರು ಈಗ ಕಾಂಗ್ರೆಸ್ನಾಗ ಅದಾರ. ಒಬ್ಬರಿಗೆ ತಂಗಿಯವರಿಗೆ ಜ್ಯೋತ್ಸ್ನಾ ಸಿಂಗ್ ಅಂತೇಳಿ, ಜ್ಯೋತ್ಸ್ನಾ ಸಿಂಗ್ ಇವರಲ್ಲಿ ರಜಪೂತ್ ಘರಾಣ ಕೊಟ್ಟಾರಕ್ಕಿಗೆ. ಈ ವಿಕ್ರಮಾದಿತ್ಯ ಸಿಂಗ್ ಏನು ಕರ್ಣ ಸಿಂಗನ ಶಶಿ ಅದಾಳಲ್ಲ, ಈ ವಿಕ್ರಮಾದಿತ್ಯ ಸಿಂಗ್ ಇವ ಪೊಲಿಟಿಷಿಯನ್ ಇವರು ಆದರು. ಇವರು ಕಾಂಗ್ರೆಸ್ನಾಗ ಅದಾರ. ಈ ಕಾಂಗ್ರೆಸ್ನಾಗ ಇರೋದ್ರಿಂದ ಈ ಯಾರು ಈಗ ಅದಾನಲ್ಲ ಮಾಧವರಾವ್ ಶಿಂದೆನ ಮಗಳೇ ವಿಕ್ರಮಾದಿತ್ಯ ಸಿಂಗ್ ಕೊಟ್ಟಾರ. ಈಗ ಜ್ಯೋತಿರಾದಿತ್ಯ ಸಿಂಧೆನ ಸಹೋದರಿನೇ ಈ ವಿಕ್ರಮಾದಿತ್ಯ ಸಿಂಗನ ಮನೆಯವರು. ಹೀಗಾಗಿ ಇದು ಒಂದು ಇದರದ್ದು ಇತಿಹಾಸ ಇದು ಕಾಶ್ಮೀರ. ಈ ಕಾಶ್ಮೀರ ಅಂದ ತಕ್ಷಣ ಇಲ್ಲಿ ಏನಪ್ಪ ಅಂದ್ರೆ ಅಗದಿ ಇದ್ರದ್ದು ಹಾರ್ಟ್, ಇದ್ರದ್ದು ಏನು ಶ್ರೀನಗರ ಶೆಹರ್ ಕಾ ದಿಲ್ ಅಂತಾರೆ, ಏನು ದಲ್ ಸರೋವರ ದೊಡ್ಡದಾದಂಥ ಒಂದು ಸರೋವರ, ಈ ಶುದ್ಧ ನೀರಿನಿಂದ ಸರೋವರ ಅದ. ಅದು ಎಷ್ಟು 4 ಕಿಲೋಮೀಟ್ರ್ ವಿಡ್ತದ, 8 ಕಿಲೋಮೀಟರ್ ದೂರದ ಅದು. ಅಂಥ ದೊಡ್ಡ ಸರೋವರದಾಗ ಏನು ಮಾಡಿಬಿಟ್ಟಾರೆ ಇವರು, ಅದ್ರದ್ದು ಯೂಸ್ ಮಾಡ್ಕೊಂಡಾರೆ. ಯೂಸ್ ಅಂದರೆ ಹೆಂಗೆ ರೀ, ಅದ್ರ ಮೇಲೆ ಸಿಕ್ಕಾಪಟ್ಟಿ ಫ್ಲೋಟಿಂಗ್ ಏನು ಮಾಡಿಬಿಟ್ರ, ಎಲ್ಲವನ್ನು ನಾವು ಹೆಂಗೆ ನೆಲದ ಮೇಲೆ ಮನೆಗಳದಾವ, ಅಂಗಡಿಗಳದಾವ, ಹೋಟೆಲ್ಗಳದಾವ, ಅರಮನೆಗಳದಾವ, ಏನದಾವಲ್ಲ ಅವೆಲ್ಲನೂ ಆ ನೀರಿನ ಮೇಲೆ ಮಾಡಿಬಿಟ್ಟಾರೆ. ನೀರಿನ ಮೇಲೆ ಮನೆ ಕಟ್ಟಿಬಿಟ್ಟಾರೆ. ಹೆಂಗೆ ಕಟ್ಟಾರಂದ್ರೆ ಅವು ಏನು ಬೋಟ್ ಕಟ್ತೀವಲ್ಲ, ಬೋಟಿಗೆ ಕನ್ಸ್ಟ್ರಕ್ಷನ್ ಆ ಟೈಪ್ ಮಾಡಿಬಿಡೋದು. ಅಂಗಡಿಗಳು ದೊಡ್ಡದು ಕೆಳಗೆ ಕಟ್ಟಿಗೆದೆಲ್ಲ ಇದು ಮಾಡ್ಕೊಂಡು ಅದ್ರ ಮೇಲೆ ಎಲ್ಲ ಅಂಗಡಿ ಮಾಡಿಬಿಟ್ಟಾರ. ಹೋಟೆಲ್ಗಳು ಮಾಡ್ಯಾರ, ಪ್ಯಾಲೇಸ್ ಇದ್ದಂಗೆ ಮಾಡ್ಯಾರ, ಪ್ಯಾಲೇಸ್ಗಳು, ಅರಮನೆ ಕಂಡಂಗೆ ಕಾಣ್ತಾವೆ. ಅಂಥ ದೊಡ್ಡ ತೇಲ್ತಾವೆ ನೀರಿನ ಮೇಲೆ, ಅಂಥವು ದೊಡ್ಡ ಎಲ್ಲ ದಲ್ ಸರೋವರದಾಗ ನೋಡಿದ್ರೆ ಎಷ್ಟಪ್ಪ ಅಂದ್ರೆ ಕಣ್ಣಿಗೆ ಎಷ್ಟು ದೂರ ತನ ಅದು ಎಲ್ಲ ಅವೇ ಕಾಣ್ತಾವೆ ಅಷ್ಟೊಂದು. ಮತ್ತು ಮಷಿನ್ ಬೋಟ್ಸ್ ಅದಾವ, ಮ್ಯಾನ್ಯುವಲ್ ಬೋಟ್ಸ್ ಅದಾವ, ಬೋಟಿಂಗ್ ಭಯಂಕರ ಅದ. ಮತ್ತು ಅಲ್ಲಿ ಒಳಗೆ ಹೋಗಿ ಅಲ್ಲಿ ಇರ್ಲಿಕ್ಕೆ ಅದು ಒಂದು ಪ್ಯಾಲೇಸ್ದು ಒಂದು ಬಾಡಿಗೆ ತೊಗೊಂಡ್ರಿ ಅಂದ್ರೆ ಅದ್ರಾಗ 10ರಿಂದ 12 ಮಂದಿ ತನಕ ಇರ್ಲಿಕ್ಕೆಲ್ಲ ವ್ಯವಸ್ಥೆ, ಬೆಡ್ಡಿಂಗ್ ಗಿಡ್ಡಿಂಗ್, ಕಿಚನ್, ಹಾಲ್, ಡೈನಿಂಗ್, ಎಲ್ಲ ಬಾತ್ರೂಮ್ ಎಲ್ಲ ಭಾರಿ ಇದು ಮಾಡಿಬಿಟ್ಟಾರು. ಮತ್ತು ಅಲ್ಲಿ ಒಳಗೆ ಹೋದ್ರಿಂದ ಹೋಟೆಲ್ಸ್ ಅದಾವ, ಎಲ್ಲ ಏನೆಲ್ಲ ವ್ಯವಸ್ಥೆ ಒಳಗೆಲ್ಲ ಗಿಪಡೆ ದುಕಾನ್ಗಳು ಅದಾವ, ಶಾಪಿಂಗ್ಸ್ ಎಲ್ಲ ಮಾಡ್ಬೋದು ನೀವು. ಮತ್ತು ಈ ಫೋಟೋಗ್ರಾಫರ್ ಬರ್ತಾರೆ. ಮತ್ತು ಅದು ನಿಮ್ಮ ಕಾಶ್ಮೀರಿ ಡ್ರೆಸ್ ಹಾಕಿಸಿ ಫಸ್ಟ್ ಕ್ಲಾಸ್ ನೀವು ಎಲ್ಲ ಕಾಶ್ಮೀರಿದಂಗೆ ನೀವು ಮಾಡ್ಬೋದು. ಅಥವಾ ನಿಮ್ಮ ಮನೆಯವರಿಗೆಲ್ಲ ಕಾಶ್ಮೀರಿ ಡ್ರೆಸ್ ಹಾಕಿಸಿ ಭಾರಿ ಇದು ಇದ್ದಿದ್ದು ಅವು ಫೋಟೋ ವಿಡಿಯೋ ಮಾಡಿಕೊಡ್ತಾರೆ ಅವರೇ ಎಲ್ಲ. ಭಾಳಷ್ಟು ಒಂದು ಅದು ಚಾರ್ಜ್ ಒಳಗೆ ಹೋಗಿ ಬರೋಕೆ ಈ ಸಣ್ಣ ಬೋಟಿಗೆ ಅದು ಒಂದು 400ರಿಂದ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು 2 ತಾಸು ನಿಮಗೆಲ್ಲ ಕಡೆ ತಿರುಗಾಡಿಸ್ಕೊಂಡು ತೋರಿಸ್ಕೊಂಡು ಬಂದುಬಿಡ್ತಾರೆ. ಇದು ದಲ್ ಸರೋವರ. ಇದು ಒಂದು ಮೋಸ್ಟ್ ಎಂಜಾಯ್ಮೆಂಟ್ ಪ್ಲೇಸ್ ಅಪ್ಪ, ಎಂಜಾಯ್ಮೆಂಟ್ ಮಸ್ತ್. ಎಲ್ಲ ಸಣ್ಣ ಹುಡುಗರು ಹಿಡಿದು ಏಜೆಡ್ ಸೀನಿಯರ್ ಸಿಟಿಜನ್ ತನೂ ಮಜಾ ಮಾಡಲಿಕ್ಕೆ ಒಂದು ಭಾರಿ ಸೌಮ್ಯವಾದಂಥ ಇದು, ಅದು ಏನಿಲ್ಲ. ಮುಂದೆ ಅದು ಮುಗಿಸ್ಕೊಂಡು ಗುಲ್ಮಾರ್ಗ್ ಅಂದ್ರೆ ಭೂಮಿಯ ಮೇಲಿನ ಸ್ವರ್ಗ. ಇದಿಷ್ಟೇ ಒಂದಿಷ್ಟು ಏರಿಯಾ ಅದು ಹುಟ್ಟಿಬಿಟ್ಟದ. ಅದ್ಭುತವಾದ ನಿಸರ್ಗ ಸೌಂದರ್ಯ, ಎಲ್ಲ ಕಡೆ ಗುಡ್ಡಗಳದಾವ, ನಡುವೆ ಅದು ಜಾಗ ಹುಟ್ಟ್ಯದ. ಆ ಗುಡ್ಡಗೆ ಎತ್ತರವಾದಂಥ ಗಿರಿಶಿಖರಗಳು, ಗಿಡಗಳು, ವಿಪರೀತ ದಟ್ಟವಾದ ಅರಣ್ಯ, ಗಿಡ, ನಡುವೆ ಆ ಗುಡ್ಡದಿಂದ ಬೀಳುವಂಥ ಏನು ಬರ್ಪ ಅದ್ಭುತವಾದಂಥ ರಮ್ಯವಾದ ಪ್ಲೇಸ್ ಇದು. ಇಲ್ಲಿ ಏನು ಮಾಡ್ಯಾರ ಅವರು, ಮಹಾರಾಜ ಹರಿಸಿಂಗರು ತಮ್ಮದು ಸಮರ್ ಪ್ಯಾಲೇಸ್ ಮಾಡ್ಕೊಂಡ್ಬಿಟ್ಟಾರೆ. ಒಂದಿಷ್ಟು ಜಾಗ ಅದ್ರಾಗ ಒಂದು 8ರಿಂದ 10,000 ಸ್ಕ್ವೇರ್ ಫೀಟ್ ಜಾಗ, ಮತ್ತು ಅದ್ರ ಮೇಲೆ ಮತ್ತೊಂದಿಷ್ಟು ಹೈಟ್ ಮೇಲೆ ಅದು. ಆ ಹೈಟ್ ಮೇಲೆ ಹೋಗಿ ಇವರು ತಮ್ಮದೊಂದು ಪ್ಯಾಲೇಸ್ ಕೊಟ್ಕೊಂಡ್ರೆ, ಅದು ಪ್ಯಾಲೇಸು ಹೊರಗಿಂದ ನೋಡಿದ್ರೆ ಝೋಪಡಿ, ಹಟ್ಸ್, ಕಾಟೇಜ್ ಕಂಡಂಗೆ ಕಾಣಿಸ್ತದೆ, ಏನೂ ಗೊತ್ತಾಗಲ್ಲ ನಿಮಗೆ. ಒಳಗೆ ಏನ್ರಿ ಎಂಟ್ರಿ ಮಾಡಿದ್ರಿ ಅದ್ಭುತ. ಎಲ್ಲವನ್ನೂ ಇವೇನು ಯಾವ ಭಾರಿ ಗಿಡದ್ದು ಇರ್ತಾವಲ್ಲ ರೀ, ಕಟ್ಟಿಗೆಗಳಿಂದ ಏನು ನಾವು ತಂದು ಸಾಗವಾನಿ, ಟೀಕ್ ವುಡ್, ಬರ್ಮಾ ಟೀಕ್, ಆ ಟೀಕ್ ಹತ್ತಿರಲ್ಲ ಅಂಥ ವುಡ್ದಿಂದ ಭಯಂಕರ ಸುಂದರವಾದ ಗಾಡಿಗಳಿಗೆ ಸುದ್ದ ಅವರು ಅಲ್ಲಿ ಗಾಡಿನೇ ಇಲ್ಲ, ಅದ್ರ ಬೇರೆ ಎದರದ್ದು ಇದು ಮಾಡ್ಯಾರ, ಅದಕ್ಕೆ ಇದು ಮಾಡಿಬಿಟ್ಟಾರೆ. ಹಿಂಗೆ ಒಳಮಗ್ಗಲು ಸುದ್ದ ಎಲ್ಲ ಕಟ್ಟಿಗಿದೆ, ಎಲ್ಲ ಕಟ್ಟಿಗಿದು. ಎಲ್ಲಿ ಒಂದು ಸ್ವಲ್ಪ ಏನಿದು ಇಲ್ಲ ನೋಡ್ರಿ, ಅಷ್ಟು ಸುಂದರ ಏನು ಬೆಡ್ರೂಮ್ಸು, ಏನು ಡೈನಿಂಗ್ ಹಾಲ್ ಅವ್ರದ್ದು, ಅಥವಾ ಈ ಬ್ಲ್ಯಾಂಕೆಟ್ ಹಾಲ್, ಏನು ಅದ್ಭುತ ಏನು ಸ್ವರ್ಗದಾಗ ಇದ್ದಂಗೆ ಅನಿಸ್ತದೆ. ಮತ್ತು ಮಗ್ಗಲಕ್ಕೆ ನಿಸರ್ಗ ಹಂಗದ. ಅಲ್ಲಿ ಹೋಗಿಬಿಟ್ರೆ ಅಂದ್ರೆ ಎಲ್ಲ ಏನೋ ಒಂದು ಬೇರೆ ಲೋಕದಾಗ ಬಂದಂಗೆ ಅನ್ನಿಸ್ಬಿಡ್ತದೆ.
ಭಾಳ ಅಲ್ಲಿ ಗೋಲ್ಫ್ ಮೈದಾನ ಮಾಡ್ಯಾರ ಆಟ ಆಡ್ಲಿಕ್ಕೆ ನಡುವ. ಅದು ಸ್ಕೇಟಿಂಗ್, ಅದು ಇದ್ರ ಮೇಲೆಲ್ಲ ಬರ್ಪಿನ ಮೇಲೆಲ್ಲ ಸ್ಕೇಟಿಂಗ್ ಮಾಡಕ್ಕೆ ಅದು ಮಾಡ್ಯಾರ. ಇವು ಹಿಂದಿ ಫಿಲ್ಮ್ಗಳು ಮ್ಯಾಕ್ಸಿಮಮ್ ಅಲ್ಲಿಗೆ ಓಡ್ತಾರೆ ಮಕ್ಕಳು. ಇವರು ಪುಕಟೆಲ್ಲ ಹೊಡ್ಕೊಂಡು 4 ಸೈಡ್ ಅಂಥ ನಿಸರ್ಗ ರಮ್ಯದ ಅದ್ರ ಮೇಲಿಂದ ಎಲ್ಲ ಚಿತ್ರ ತೊಗೊಂಬಂದು ನಮಗೆ ತೋರಿಸ್ಕೊತ ಕುಂದಿರ್ತಾರೆ. ಮತ್ತೇನು ಇದು ಹೈಲಿ ಡೆಕೋರೇಟೆಡ್ ಬೈ ವುಡನ್ ಸ್ಟ್ರಕ್ಚರ್ ನೋಡ್ರಿ. ಹೈಲಿ ಡೆಕೋರೇಟೆಡ್ ಬೈ ವುಡನ್ ಸ್ಟ್ರಕ್ಚರ್. 15 ರೂಮ್ಸ್ ಅದಾವ. ಸೆಂಟ್ರಲ್ ಹಾಲ್, ಬ್ಯಾಂಕೆಟ್ ಹಾಲ್ ಅದ. ಮಸ್ತ್ ಅಂದ್ರೆ ಮಸ್ತ್, ಅದ್ಭುತ. ನೋಡಿ ಬರ್ಬೇಕು ಪ್ರತಿಯೊಬ್ಬರು. ಅದ್ರ ಸ್ಮಾಲ್ ಸೈಜರೇ ಆಯುಷ್ಯದಾಗ ಆಯ್ತಂದ್ರೆ ಕಟ್ಕೊಂಡು ಅದು 100% ಇದ್ರೆ ನಮ್ದು ಒಂದು 10% 1% ಇದ್ರೆ ಮಾಡಿ ಇರೋದಕ್ಕೂ ಏನು ಅಡ್ಡಿ ಇಲ್ಲ. ಅದು ಗುಲ್ಮಾರ್ಗ್. ಇದು ಅಲ್ಲೆಲ್ಲ ಕುದುರೆ ಅದಾವ. ಕುದುರೆ ಮೇಲೆ ನಮ್ಗೆ ಕರ್ಕೊಂಡು ಇದು ದೊಡ್ಡ ಏರಿಯಾ ಅದು. ಏನು ಸುಮ್ಮನೆ ಹಿಂಗೆ ಕಾಲು ನಡಿಗೆಯಿಂದ ಒಂದು ದಿವ್ಸನಾಗ ಹೋಗು ಮತ್ತಲ್ಲ ಕುದುರೆ ಮೇಲೆ ರೊಕ್ಕ ಕೊಟ್ಟು 500 ರೂಪಾಯಿ 400 ರೂಪಾಯಿ ತೊಗೋತಾರೆ. ಎಲ್ಲ ಕಡೆ ತಿರ್ಗಿಸ್ಕೊಂಡು ಬರ್ತಾರೆ. ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಅದ್ಭುತವಾದಂಥ ಸೀನ್ರಿ. ಫೋಟೋಗ್ರಾಫಿ ಏನ್ರಿ, ಸ್ಕೇಟಿಂಗ್ ಏನ್ರಿ, ಅಥವಾ ಹಾರ್ಸ್ ರೈಡಿಂಗ್ ಏನ್ರಿ, ಏನು ಮಜಾ ಮಾಡ್ಲಿಕ್ಕೆ ಎಲ್ಲವನ್ನೂ ಅಲ್ಲಿ ಹೂವುಗಳ ನಾಡದು. ಗುಲ್ಮಾರ್ಗ್ ಅಂದ್ರೆ ಹೂವುಗಳ ನಾಡು. ಬಾರಾಮುಲ್ಲಾ ಡಿಸ್ಟಿಕ್ದಾಗ ಬರ್ತದೆ. ಈ ಕಾಶ್ಮೀರದಿಂದ ಒಂದು 50 ಕಿಲೋಮೀಟ್ರ್, 1 ತಾಸ್ನಾಗ ಹೋಗ್ತದೆ. ಹೋಗ್ಲಿಕ್ಕೆ 1 ತಾಸು, ಬರ್ಲಿಕ್ಕೆ 1 ತಾಸು. ಅದು ಆದ ನಂತರ ಸೋನ್ಮಾರ್ಗ್ ಅಂತೊಂದದು. ಸೋನ್ಮಾರ್ಗ್ ಅಂದ್ರೆ ಶ್ರೀನಗರದಿಂದ ಒಂದು 70-80 ಕಿಲೋಮೀಟ್ರ್ ಅದು. 80 ಕಿಲೋಮೀಟ್ರ್. ಅದು ನಾವು ಅಮರನಾಥ್ ಗೊತ್ತೀವಲ್ಲ ರೀ, ಅದೇ ಬಾಲ್ತಾಲ್ ರೋಡ್. ಅದು ಮೊದಲು ಇದು ಹತ್ತದ, ಸೋನ್ಮಾರ್ಗ್ ಹತ್ತದ. ಸೋನ್ಮಾರ್ಗ್ದಿಂದ ಎಲ್ಲ ಕೂಡ ಬಾಲ್ತಾಲ್ ಒಂದು 15-20 ಕಿಲೋಮೀಟ್ರ್ ಹೋದರೆ ಬಾಲ್ತಾಲ್ ಬೇಸ್ ಕ್ಯಾಂಪ್ದಿಂದ ಎಲ್ಲ 15 ಕಿಲೋಮೀಟ್ರ್ ಹೋದ್ರೆ ಮ್ಯಾಲೆ ಅಮರನಾಥ್ ಜಿನೇ ಸಿಕ್ಬಿಡ್ತಾರೆ. ಈ ಸೋನ್ಮಾರ್ಗ್ ಯಾಕೆ ಇಟ್ಟರಂದ್ರೆ ಅಲ್ಲಿ ಎತ್ತರವಾದ ಗುಡ್ಡಗಳು, ಆ ಕಡಿದಾದ ರಸ್ತೆ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಭಾಳ ರಿಸ್ಕಿ ಇದ್ರಾಗ ಹೋಗ್ತದೆ ಗಾಡಿ ಸೌಕಾಸಿಗೆ. ಅಲ್ಲಿ ಆ ಎತ್ತರದ ಗುಡ್ಡ ಮೇಲೆ ಇದು ಬೀಳ್ತದೆ, ಹಿಮ ಬೀಳ್ತದೆ. ಹಿಮ ಬಿದ್ದು ಆ ಹಿಮಾವೃತವಾಗಿ ಬಿಡ್ತಾವೆ ಎಲ್ಲನೂ ಆ ಗುಡ್ಡಗಳು. ಅದ್ರ ಮೇಲೆ ಸೂರ್ಯಕಿರಣ ಏನು ಬಿತ್ತಂದ್ರೆ ಅದು ಹೆಂಗೆ ಕಾಣಿಸ್ತದಪ್ಪ ಅಂದ್ರೆ ನಿಮ್ಗೆ ಅದ್ಭುತವಾದಂಥ ಬಂಗಾರದ ಬೆಟ್ಟ ಕಾಣಿಸ್ತದೆ. ಗೋಲ್ಡನ್ ಏನಪ್ಪ ಅವು. ಅದರಿಂದ ಅದಕ್ಕೆ ಏನಂದ್ರೆ ಅವರು ಸೋನಾ ಅಂದ್ರೆ ಬಂಗಾರ. ಸೋನಾ ಅಂದ್ರೆ ಬಂಗಾರದ ಮಾರ್ಗದಾಗ ನಾವು ಬಂಗಾರ ಕಂಡಂಗೆ, ಬಂಗಾರದ ಹೊದಿಕೆ ಮಾಡ್ಯಾರಪ್ಪ, ಇದಕ್ಕೆ ಕವರೇಜ್ ಮಾಡ್ಯಾರ ಅನ್ನಂಗೆ ಅನ್ನಿಸ್ತದೆ ಅಲ್ಲಿ. ಇಲ್ಲಿ ಬರ್ಫ್ನಲ್ಲಿ ಸ್ಕೇಟಿಂಗ್, ಏನು ಗ್ಲೇಸಿಯರ್, ಇದು ಫುಲ್ ಚಿಕ್ಕ ಮಕ್ಕಳಿಂದ ವಯೋವೃದ್ಧರು ಕುಣಿದು ಕುಪ್ಪಳಿಸುವ, ಮಜಾ ಮಾಡುವ, ಆನಂದಿಸುವ, ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುವ ಸ್ಥಳ. ಇಲ್ಲಿ ಎಲ್ಲದಕ್ಕೂ ರೊಕ್ಕ ಮಾತ್ರ ಬೇಕಿಲ್ಲ. ಅದು ಮೇಲೆ ಇದ್ರ ಮೇಲೆ ಬರ್ಪಿನ ಮೇಲೆ ಕೈ ಹಿಡಿಯೋರು ಅದ. ಬರೀ ನಮ್ಮ ಕೈ ಹಿಡ್ಲಿಕ್ಕೆ ಬರಲ್ಲ, ಜಾರು ತಳಗೆ ಬೀಳ್ತೀವಿ. ಅದು ಕೈ ಹಿಡಿಯೋರು ಆಸರ ತೊಳಕ್ಕೆ ಅವ ಮ್ಯಾಲೆ ಹೋಗೋ ಮುಂದೆ 100 ರೂಪಾಯಿ, ಮತ್ತು ತಳಗೆ ಆಸರಕ್ಕೆ ಹಿಡ್ಕೊಂಡು ಬರೋಕ್ಕೆ 100 ರೂಪಾಯಿ ಬಿಡ್ತಾನೆ ಮಗ. ಎಲ್ಲಕ್ಕೆ ರೊಕ್ಕ. ಇದು ಆದ ನಂತರ ಸೋನ್ಮಾರ್ಗ್ ಆಗಿದೆ. ಅದ್ಭುತವಾದಂಥ ನಿಸರ್ಗ ಸೌಂದರ್ಯ ಮತ್ತು ಇದು ಮಜಾ ಮಾಡುವಂಥ ಸ್ಥಳನೇ. ಇಲ್ಲಿ ಊರಾಗ ಬಂದ ಬಳಿಕ ಅವು ತುಲಿಪ್ ಗಾರ್ಡನ್ನ, ಮೊಘಲ್ ಗಾರ್ಡನ್ನ, ಬೊಟಾನಿಕಲ್ ಗಾರ್ಡನ್ನ, ಇವೇನು ಮೊದಲ ಶ್ರೀನಗರ ಕಾಶ್ಮೀರದ ಸೌಂದರ್ಯಕ್ಕೆ ಮೆರಗು ತೋರುವಂಥ ಅತ್ಯಂತ ಆಹ್ಲಾದಕರ ನೆಮ್ಮದಿಯ ತಾಣವಿವೆಲ್ಲ. ಇವೇನಪ್ಪ, ಒಂದಕ್ಕಿಂತ ಒಂದು ಸುಂದರ, ಅದ್ಭುತವಾದಂಥ, ಆಕರ್ಷಣೀಯ, ಮನಸ್ಸಿಗೆ ಮುದ ನೀಡುವಂಥ ಲಕ್ಷಾಂತರ ಹೂಗಳಿಂದ ಕೂಡಿದ, ಏನು ಅತ್ಯಂತ ಚೆಲುವಿನ ಚಿತ್ತಾರದ ಇವು ಪಾತ್ರಗಿತ್ತಿಗಳು, ಹೂವುಗಳು, ಭಾಳ ಅದ್ಭುತವಾದಂಥ ಗಾರ್ಡನ್ಗಳದಾವೆ ಇವೆಲ್ಲ. ಇವು ಗಾರ್ಡನ್ ನೋಡ್ಬೇಕಾದ್ರೆ ಒಂದು ದಿವಸ ಬೇಕಾಗ್ತದೆ. ಇವಕ್ಕೆಲ್ಲಕ್ಕೆ ಸ್ವಲ್ಪ ಟೈಮ್ ಕೊಟ್ಟಕ್ಕೆ ಹೋಗಿ ನೋಡ್ಬೋದು. ಅದಾದ ನಂತರ ಇದು ಏನು ನೋಡಿದ್ರಿ, ದಲ್ ಸರೋವರ ಅದ್ಭುತದ, ಗುಲ್ಮಾರ್ಗ್ ಅದ್ಭುತದ, ಅಲ್ಲಿ ಮಹಾರಾಜರ ಮನೆ ಅದ, ಸೋನ್ಮಾರ್ಗ್ ಅದ್ಭುತದ, ಅದ್ರ ಮೇಲೆ ಕಿರಣ ಬಿದ್ದು ಅದು ಪ್ರಕಾಶಿಸ್ತದ. ಇವು ಗಾರ್ಡನ್ಗಳು ಅದ್ಭುತ ಗಾರ್ಡನ್ಗಳದಾವ. ಲಾಲ್ ಚೌಕ್ ಅಂದ್ರೆ ಇದು ಮೋದಿ ಮುತ್ಯಂದು ನೆನಪು ಬರ್ತದೆ ನಿಮಗೆ. ಅಲ್ಲಿ ಹೋಗಿ ಯಾವ ತಿರಂಗ ಹಾರಿಸ್ಬೇಕಂದ್ರೆ ಅಲ್ಲಿ ಅವ್ರದ್ದೇ ಧ್ವಜ ಐತಲ್ಲ, ಅದ್ರ ಸಲುವಾಗಿ ಒಬ್ಬರು ನಮ್ಮವ್ರು ಹೋದ್ರಲ್ರಿ, ಅಂಥವ್ರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಅವರು ಭಾಳ ಬಡ್ದಾಡ್ದು. RSS ನಿಂದ ಬಂದಂಥ ಅಪ್ರತಿಮ ದೇಶಭಕ್ತ. ಅವರು ಮಿನಿಸ್ಟ್ರಿ ಇದ್ರಿ ಇದ್ರಾಗ, ನೆಹರು ಗೌರ್ಮೆಂಟ್ನಾಗ. ನೆಹರು ಎಲ್ಲ ಮೋಸ ಮಾಡಿ ಅವರಿಗೆಲ್ಲ ತೆಗೆದು ಹೋಗೋದು. ಅವ್ರು ಬಿಟ್ಟು ಬಂದರು, ಸಾಕು ನೀನು ಇಂಥ ಕೆಲಸ ಮಾಡಿದ್ರೆ ನಾವು ಒಪ್ಪೋದು, ನಿನ್ನ ಗೌರ್ಮೆಂಟ್ನಾಗ ಇರೋದಿಲ್ಲ ಬಂದು. ಅವ್ರು ಕಾಶ್ಮೀರ ಸಲುವಾಗಿ ಭಾಳಷ್ಟು ಅವ್ರು ಹೇಳ್ತಾರೆ, ಒಂದು ರಾಷ್ಟ್ರದಲ್ಲಿ ದೋ ನಿಶಾನ್, ದೋ ಸಂವಿಧಾನ್, ದೋ ಪಂತ್ ಪ್ರಧಾನ್ ನಹಿ रहेगा. ಒಂದೇ ರಾಷ್ಟ್ರದಾಗ 2 ಸಂವಿಧಾನ, 2 ರಾಷ್ಟ್ರಧ್ವಜ, 2 ಪ್ರಧಾನಮಂತ್ರಿಗಳು ಹೆಂಗಿರೋಕ್ಕೆ ಸಾಧ್ಯದ ಅಂತ ಕೇಳ್ತಾರೆ. ಅದಕ್ಕೆ ಇವರು ಮುಂದೆ ಅಲ್ಲಿ ಪ್ರೊಟೆಸ್ಟ್ ಮಾಡಿದಾಗ 1953ರಾಗೆ ಅವಾಗ ಅವರು ಇವರಿಗೆಲ್ಲ ವಿಷಯ ಹಾಕಿ ಆಸ್ಪತ್ರೆ ಇದು ಅವ್ರೇನು ಅರೆಸ್ಟ್ ಮಾಡಿ ಒಳಗೆ ಮುಗಿಸಿಬಿಟ್ರು ಇವರಿಗೆ. ಸೊಳ್ಳೆ ಮಕ್ಕಳು ಯಾರು ಇವರು ಗೌರ್ಮೆಂಟ್ನವ್ರಿಗೆ. ಅವಾಗೆಲ್ಲ ಇವು ನೆಹರು ಅವ್ರ ದೋಸ್ತ್ರಿ ಅವು ಇದ್ವಲ್ರಿ, ಯಾರು ಶೇಖ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ, ಓಮರ್ ಅಬ್ದುಲ್ಲಾ, ಸುಡ್ಗಾಡ್ ಅಬ್ದುಲ್ಲಾಗಳು, ಇವು ಎಲ್ಲ ನೆಹರುಂದ ಅವರು ಗೆಳತಿಯರೇ ಇದ್ರಲ್ಲಿ, ಗೆಳೆಯರು ಗೆಳತಿಯರೇ. ಇವೆಲ್ಲ ಹಿಂಗೆ ಮಾಡಿ ನೆಹರು ಏನು ಮಾಡಿಬಿಟ್ಟಿದ್ದ,
ಅದು ಅಂಬೇಡ್ಕರ್ ಸಾಹೇಬ್ರು ರಜಾ ಇದ್ದಾಗ ಅದಕ್ಕೆ ಸಿಕ್ಕಾ ಹೊಡೆದಕ್ಕೆ ಇಲ್ಲ ಇದು ಒಂದು ಸೆಪ್ರೇಟ್ ಅದು ಕೊಟ್ಟು ಅವ. ಹೀಗಾಗಿ ಅವರು ಅಲ್ಲಿ ಈ ಜೆಂಡಾ ಹಾರಿಸಿ ಸುದ್ದ ಬರ್ತಿದ್ದಿಲ್ಲ ಅವರು. ತಿರಂಗ ಜೆಂಡಾ ಹಾರಿಸ್ಬಿಡ್ತಿದ್ದಿಲ್ಲ ಇಲ್ಲಿ ಲಾಲ್ ಚೌಕ್ ಯಾವುದದು ಶ್ರೀನಗರ ಲಾಲ್ ಚೌಕ್ನಾಗ ಜೆಂಡಾ ಹಾರ್ಸೋಕ್ಕಿದ್ದಿದ್ದಿಲ್ಲ. ಮೋದಿಯವ್ರು ಹೋಗಿ ದುನಿಯಾ ತಮ್ಮ ಇದನ್ನೇ ತ್ಯಾಗ ಮಾಡಿ ಹೊಡಿಲ್ಲ ಅಂತೇಳಿ ಯಾವ ಹೊಡಿತಾನೆ ಇದು ಹಾರಿಸಿ ಬಂದ್ರೆ ಹೇಳ್ತಾರಲ್ಲ, ಅದು ಈಗೇನು ಮಾಡಿಬಿಟ್ರೆ ಆ ಏರಿಯಾನೇ ಅದು ಜೆಂಡಾ ಕಟ್ಟಿಗಿಟ್ಟು ಅಲ್ಲೆಲ್ಲ ಇದು ನಡೀತಿತ್ತು. ದೊಡ್ಡದು ಏರಿಯಾ ಅದದು ನಡುವರಾಗ. ಅಲ್ಲೆಲ್ಲ ಇವರು ಪುಡಾರಿಗಳು, ನೇತಾಗಣ, MLA MP ಆಮದಾರ್ ಖಾಸದಾರ್ ಇವರೆಲ್ಲ ಹೋಗಿ ಭಾಷಣ ಮಾಡೋದು ಎಲ್ಲ ಇದು ಇತ್ತದ ಜಾಗ, ಭಾಷಣ ಮಾಡೋ ಸ್ಥಳ, ಸಮಾರಂಭ ಎಲ್ಲ ನಡೀತಿದ್ದು. ಅಲ್ಲಿ ಒಂದು ಟವರ್ ಕಟ್ಟಿಸಿಬಿಟ್ರು, ಆ ಗಡಿಯಾರ ಟವರ್, ದೊಡ್ಡದೊಂದು ಗಡಿಯಾರ ಹಾಕಿ ಟವರ್ ಹಾಕಿ ಆ ಏರಿಯಾ ಏನು ಮಾಡಿಬಿಟ್ರೆ ಎಲ್ಲ ಡೆವಲಪ್ಮೆಂಟ್ ಮಾಡಿ ಸರಿಸಿ ಎಲ್ಲ ಸ್ವಚ್ಛತೆ ಮಾಡಿಬಿಟ್ರೆ ಈಗ ಲಕ್ಷಾಂತರ ಜನರಿಗೆ ಅದು ಭಾರಿ ಬೆನಿಫಿಟ್ ಆಗಿಬಿಟ್ಟದು. ಏನಾಗ್ಬಿಟ್ಟದು ಅಲ್ಲಿ ನೋಡ್ಲಿಕ್ಕೆ ಬರ್ತಾರಲ್ಲ, ಅಲ್ಲಿ ಬಿಸ್ನೆಸ್ ಮಂದಿಗಳು ಎಷ್ಟೇ ಕಾಶ್ಮೀರಿ ಸ್ವೆಟರ್ಸ, ಕಾಶ್ಮೀರಿ ಏನು ಇವು ಜಾಕೆಟ್ಸ, ಅವು ಇವು ಶಾಲ ಅವು ಮಾರಾಟ ಮಾಡೋರು ಎಷ್ಟು ದುಕಾನ್ ಅದಾವ್ರಿ. ಭಯಂಕರ ದುಕಾನ್, ದೊಡ್ಡದೊಂದು ಮಾರ್ಕೆಟ್ ಪ್ಲೇಸ್ ಆಗಿಬಿಡ್ತದೆ ಈಗ. ಯಾವುದು ಲಾಲ್ ಚೌಕ್ ಅದು ನೋಡುವಂಗದ. ಅದು ಎಲ್ಲ ನೋಡಿದ ಬಳಿಕ ಎಲ್ಲಕ್ಕಿಂತ ಮುದ್ದಲ್ಲಂದ್ರೆ ಶಂಕರಾಚಾರ್ಯ ಟೆಂಪಲ್. ಶ್ರೀನಗರದಿಂದ 4-5 ಕಿಲೋಮೀಟರ್ ಮೇಲೆ ಅದ. ಇದು ಜಮೀನಿನಿಂದ 1,000 ಫೀಟ್ ಹೈಟ್ ಮೇಲೆ ಅದ. ಇದು ಸಮೃದ್ಧವಾದ ವೃಕ್ಷಗಳಿಂದ ಕೂಡಿದ ದಟ್ಟ ಕಾಡಿನಲ್ಲಿ ಸಮುದ್ರ ಮಟ್ಟದಿಂದ 6,240 ಫೀಟ್ ಹೈಟ್ ಮೇಲದ ಅತ್ಯಂತ ಪುರಾತನ ಮಂದಿರ. ಸಮ್ರಾಟ್ ಅಶೋಕನ ಮಗ ಜಲೋಕ ಕಾಲದಲ್ಲಿ ಆಗಿದ್ದಂತ ಹೇಳ್ತಾರಪ್ಪ. ಅದು ಯಾರು ಅವ್ರ ಮುಂದಾಯ್ತು ಆ ಒರಿಜಿನಲ್ ಗುಡಿನೂ ಸಾಕಷ್ಟು ಸಲ ನೆಲಸಮ ಆಗಿ ಹೋಗಿ ಮತ್ತೊಬ್ಬರು ಮತ್ತೆ ಅದಕ್ಕೆ ಜೀರ್ಣೋದ್ಧಾರ ಮಾಡ್ಕೊತ ಬಂದಾರ. ಈ ಶಂಕರಾಚಾರ್ಯರು ಎಲ್ಲಿಯವರು ಇಲ್ಲಿ ಕೇರಳದವ್ರು ಇದ್ರು, ಇಲ್ಲ ಕಾಲಾಡಿ ಹುಟ್ಟಿದ್ರು. ಅಲ್ಲಿ ತನಕ ನಡ್ಕೋತ ಹೋಗಿ ಅಲ್ಲಿ ಈ ಜಾಗದಾಗ ಹೋಗಿ ತಪಸ್ಸನ್ನು ಮಾಡ್ಯಾರ್ರಿ. ಕಾಶ್ಮೀರದ ಯಾವದಿದು ಶ್ರೀನಗರದ ಶಂಕರಾಚಾರ್ಯ ಮಂದಿರತೆ ಮಾಡ್ಯಾರಲ್ಲ, ಅಂಥ ಗುಡ್ಡದ ಮೇಲೆ ಹೋಗಿ ಅವರು ತಪಸ್ಸು ಮಾಡಿದ ಸ್ಥಳ ಅದದು. ಈಗದು ಏನಿತ್ತು, ನಂತರ ಅನೇಕ ಏಳುಗಳು ಕಂಡು ಸಿಖ್ ರಾಜಕಾಲರು ಬಂದಿದ್ದ ಆಗಿನ ರಾಜ ರಣಜಿತ್ ಸಿಂಗ್ ಅತ್ತಿದ್ರಲ್ಲ, ಅವರು ತಮ್ಮ ರಾಜ್ಯಪಾಲ ಶೇಖ್ ಮೊಹಿದ್ದೀನ್ ಅತ್ತಿದ್ದವ, ಅವನಿಗೆ ಹಚ್ಚಿ ಅಲ್ಲಿ ಶಿವಲಿಂಗ ಮಾಡಿದ್ರು. ಮಾಡಿ ಅದು ಒಂದು ಅಗದಿ ತೀರ್ಥಕ್ಷೇತ್ರ ಮಾಡ್ಯಾರ. ಈ ಪೂಜ್ಯ ಆದಿಗುರು ಶಂಕರ ಭಗವತ್ಪಾದರು 8ನೇ ಶತಮಾನದಾಗ ಕೇರಳದಾಗ ಕಾಲಾಡಿ ಎಂಬ ಹಳ್ಳಿಯಲ್ಲಿ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಅತ್ರೇಯ ಗೋತ್ರದ ತೈತ್ರೀಯ ಶಾಖೆಯವರು ಅಂತ ಹೇಳ್ತಾರೆ. ತಾಯಿ ಆರ್ಯಾಂಬೆ, ತಂದೆ ಶಿವಗುರು, ಇವರ ಉದರದಲ್ಲಿ ಜನಿಸಿದರು ಅಂತ ಬರ್ತದೆ. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡು ಬಿಡ್ತಾರೆ ಇವರು. ಸಣ್ಣ ಕೂಸಿದ್ದಾಗ ಇವರು ತಂದೆ ತೀರ್ಕೊಂಡ್ಬಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸತ್ವ ಸ್ವೀಕರಿಸುವಂಥ ಒಲವು ತೋರಿಸ್ತಾರೆ. ಆದರೆ ಆ ತಾಯಿ ಆರ್ಯಾಂಬೆಗೆ ಇದ್ದ ಒಬ್ಬ ಮಗನನ್ನು ಬಿಟ್ಟುಕೊಡು ಮನಸ್ಸಿರಲಿಲ್ಲ. ಹೇಗೋ ತಾಯಿಗೆ ಅವಳ ಕೊನೆಗಾಲದಲ್ಲಿ ಬಂದು ಕೂಡುವೆನೆಂಬ ವಚನ ಕೊಟ್ಟು ಮುಂದೆ ಗುರು ಗೋವಿಂದ ಭಗವತ್ಪಾದರನ್ನು ನರ್ಮದಾ ನದಿ ತೀರದಲ್ಲಿ, ಅಲ್ಲಿ ನರ್ಮದಾ ನದಿ ಗಿಂಪಿದಾಗ ಹರಿದದಲ್ಲಿ ಆ ನರ್ಮದಾ ನದಿ ತೀರದಲ್ಲಿ ಹೋಗಿ ಆ ಗೋವಿಂದ ಭಗವತ್ಪಾದರಿಗೆ ಭೇಟಿಯಾಗಿ ಅವರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿ ಅವರಿಂದ ಈ ಸಕಲ ವಿದ್ಯಾ ಪಾರಂಗತರಾದರು. ಎಲ್ಲ ಏನಪ್ಪ ಅಂದ್ರೆ ಎಲ್ಲ ವಿದ್ಯೆಗಳನ್ನು ಕಲಿತರು ಸಣ್ಣ ವಯಸ್ಸಿನಲ್ಲಿ. ಪುರಾಣ, ಪಾಠ, ವೇದ, ಉಪನಿಷತ್ತುಗಳನ್ನು ಅಭ್ಯಸಿಸಿ ಮುಂದೆ ಕಾಶಿಗೆ ಹೋಗಿಬಿಡ್ತಾರೆ. ಕಾಶಿಗೆ ಹೋಗಿ ಅಲ್ಲಿ ಅವರಿಗೆ ಅನೇಕ ಶಿಷ್ಯವೃಂದ ತಯಾರಾಗಿಬಿಡ್ತು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿಬಿಟ್ರು ಇವರು. ಆತ್ಮ ಒಂದೇ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಆತ್ಮ ಅದೇ ಪರಮಾತ್ಮ ಆಗ್ತದೆ. ಆತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಇವರೇ. ಮನುಷ್ಯನೇ ಮುಂದೆ ಆ ಲೆವೆಲಿಗೆ ಹೋಗಿ ದೇವಾತ್ಮ ಪಡ್ಕೋತಾನೆ, ಮನುಷ್ಯತ್ವ ದೇವತ್ವ. ಇವರು ಈ ಒಂದು ಸಿಂಗಲ್ ಅಂತಾರೆ, ಒಂದೇ ಆತ್ಮ, ಒಂದೇ ಅದೇ ಎಲ್ಲನೂ ಮಾಡ್ತದೆ, ಅದನ್ನೇ ದೇವರು ಅಂತ ಹೇಳ್ತಾರೆ. ಇವ್ರ ಜನ ಕ್ರಿಸ್ತಕ 788ರಲ್ಲಿ ಆಯ್ತಂತ ಹೇಳ್ತಾರೆ. ಮುಂದೆ ಭಾಳಷ್ಟು ಆಯುಷ್ಯ ಕಡಿಮೆ ಇತ್ತು ಇವರಿಗೆ. ಒಟ್ಟೇ ಇವರ ಅಲ್ಪಾಯುಷ್ಯಗಳು 32 ವರ್ಷ ಬದುಕ್ಯಾರ ಈ ಭೂಮಿ ಮೇಲೆ. ಆದ್ರೆ 8ನೇ ಶತಮಾನದಾಗ ರೀ, 788ನೇ ಇಸ್ವಿ ಅಂದ, ಇವತ್ತು 2024ನೇ ಇಸ್ವಿ ಅಂದ, ಇನ್ನೂ ಈ ಭೂಮಿ, ಈ ಸೂರ್ಯಮಂಡಲ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಇವ್ರು ಇರೋರು. ನಾವು 100 ವರ್ಷ ಬದುಕಿದ್ರು ಮುಂದೆ 5 ವರ್ಷನೂ ನಮ್ಮ ಹೆಸರು ಹೇಳೋರು ಯಾರೂ ದಿಕ್ಕಿರಲ್ಲ. ಹೋದ್ನಪ್ಪ ಅಂತಾರೆ, ಹೋದ ಒಂದು 5 ತಿಂಗಳಿಗೆ ನೆನಪಾರ್ತದೆ ಜಗತ್ತು. ಇವರು ಎಂದು ಹುಟ್ಟಿ ಹೋಗ್ಯಾರ, ಎಂದು ಬಾಳಿದ್ದೇ ಎಷ್ಟು ವರ್ಷ. ನಾವು 100 ವರ್ಷ ಬದುಕಿದ್ರು ನಮ್ಮ ಹೆಸರು ಯಾರೂ ಇರಲ್ಲ. ಅವ್ರು 32 ವರ್ಷ ಬದುಕಿ ಹೋದರು. ಅವ್ರು ಹೇಳ್ತಾರೆ, ಸರ್ವಂ ಬ್ರಹ್ಮಮಯ ಜಗತ್ತು, ಸರ್ವಂ ಬ್ರಹ್ಮಮಯ ಜಗತ್ತು, ಅಹಂ ಬ್ರಹ್ಮಾಸ್ಮಿ. ಮುಂದೆ ಇವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತವನ್ನು ಸುತ್ತಾರೆ ಕಾಲ್ನಡಿಗೆಯಿಂದ. ಅವಾಗಿನ ಬಸ್ಸ, ಮೋಟ್ರ, ಏರೋಪ್ಲೇನ್, ಹೆಲಿಕಾಪ್ಟರ್ ಏನಿಲ್ಲ.
ಎಲ್ಲ ತಿರುಗಾಡಿ ಅದ್ವೈತ ಸಿದ್ಧಾಂತದ ಧ್ವಜವನ್ನು ಪ್ರಪಂಚಕ್ಕೆ ಪರಿಚಯಿಸಿಬಿಟ್ರು. ಅವರು ತಮ್ಮ 8ನೇ ವರ್ಷ ವಯಸ್ಸಿಗೆ 4 ವೇದ, ಅವು ಯಾವ ಋಗ್ವೇದ, ಸಾಮವೇದ, ಅಥರ್ವವೇದ, ಯಜುರ್ವೇದ ಅದಾವಲ್ಲ, ಅವೆಲ್ಲ ಸಂಪೂರ್ಣ ಅಧ್ಯಯನ ಮಾಡಿಬಿಟ್ರು. 12ನೇ ವಯಸ್ಸಿಗೆ ಸರ್ವಶಾಸ್ತ್ರಗಳು ಎಲ್ಲ ಈ ಧರ್ಮಶಾಸ್ತ್ರಗಳನ್ನು ಅಭ್ಯಾಸ ಮಾಡಿಬಿಟ್ರು. 16ನೇ ವಯಸ್ಸಿನಲ್ಲಿ ಭಗವದ್ಗೀತೆ, ಉಪನಿಷತ್ತ, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದ್ಬಿಟ್ರು. ಅವರು ಈ 6 ಏನಿದ್ದು ಅವಾಗ ಶೈವ, ವೈಷ್ಣವ, ಶಾಕ್ತ, ಸೌರ, ಸ್ಕಂದ, ಗಾಣಪತ್ಯ, ಇವು ಏನು 5-6 ಧರ್ಮ ಪ್ರಚಲ ಅವೆಲ್ಲವನ್ನು ಕೂಡಿಸಿಬಿಟ್ರು. ಷಣ್ಮತ ಪ್ರತಿಪಾದಕರು. ಮುಂದೆ ಇವರು ಏನು ಮಾಡಿದ್ರು, 4 ಪೀಠಗಳನ್ನು ಮಾಡಿದ್ರು. 4 ದಿಕ್ಕ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಇಡೀ ದೇಶದಾಗ 4 ಪೀಠಗಳನ್ನು ಮಾಡಿದ್ರು. ಎಲ್ಲಪ್ಪ? ಬದ್ರಿಗೆ ಮಾಡಿದ್ರು, ಶೃಂಗೇರಿಗೆ ಒಂದು ಪೀಠ ಆಯಿತು, ಪುರಿ ಜಗನ್ನಾಥದಾಗ ಬಂತು, ದ್ವಾರಕಾಕ್ಕೆ ಒಂದು ಪೀಠ ಆಯಿತು. ಇವು 4 ಪೀಠಗಳನ್ನು ಮಾಡಿದ್ರು. ಒಂದು ಅತ್ಯದ್ಭುತವಾದಂಥ ಭಜಗೋವಿಂದಂ ಸ್ತೋತ್ರವನ್ನು ರಚನೆ ಮಾಡಿಕೊಂಡು ಎಷ್ಟೋ ಬರೆದಾರವರು, ಅದರಾಗ ಇದು ಪ್ರಸಿದ್ಧಿ ಬಂತು. ಮುಂದೆ ಇವರು ತಮ್ಮ 32ನೇ ವಯಸ್ಸಿಗೆ ಏನು ಮಾಡಿಬಿಟ್ರು, ಇವ್ರ ಮುಂದೆ ಏನಾಗ್ಬಿಡ್ತದೆ, ಇವ್ರ ತಾಯಿಗೊಂದು ವಚನ ಕೊಟ್ಟಿರ್ತಾರಲ್ಲ, ನಾನು ಅವ್ರ ತಾಯಿ ಒಂದು ಕಂಡೀಷನ್ ಹಾಕಿರ್ತಾಳೆ, ನನಗೆ ಹೋಗಬೇಡ ಅಂತ. ಆದರೂ ಇವರು ಹಠಕ್ಕೆ ಬಿದ್ದಿಲ್ಲ, ನಾನು ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಂದಾಗ ಲಾಸ್ಟಿಗೆ ಏನಾಗ್ಬಿಡ್ತದೆ, ನಿಮ್ಮ ಅಂತಿಮ ಕಾಲದಲ್ಲಿ ನಾ ಎಷ್ಟೊತ್ತಿದ್ರೂ ಬರ್ತೀನಿ ಅಂತ ಹೇಳ್ತಾರೆ. ವಚನ ತೋತಾಳೆ ತಾಯಿ. ಅವರ ತಾಯಿ ಅಂತಿಮ ಲಕ್ಷಣ ಅಲ್ಲಿ ಗೊತ್ತಾಗ್ಬಿಡ್ತದೆ ರೀ. ಎಂಥ ಇದು ರೀ, ಅದು ಅದ್ಭುತ. ಇವರಿಗೆ ಏನದು, ನಮ್ಮದು ಸಬ್ಕಾನ್ಷಿಯಸ್ ಮೈಂಡ್ ಇನ್ನೊಂದದ ಅಂತೀವಲ್ಲ, ಅದರಿಂದ ಅವ್ರು ಕಂಡು ಹಿಡಿತಾರೆ. ಅವಾಗ ಬಂದು ಅವ್ರ ತಾಯಿಯ ಉತ್ತರಾದ ಕ್ರಿಯೆಗಳನ್ನೆಲ್ಲ ಮಾಡ್ತಾರೆ. ಮತ್ತು ಇದು ಸನ್ಯಾಸ ಧರ್ಮಕ್ಕೆ ವಿರುದ್ಧತ್ತಿತ್ತು ಮೊದಲ. ಅಂಥದ್ದನ್ನು ಇವರೆಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಡಿಲೀಟ್ ಮಾಡಿ ಅವರು ತಮ್ಮ ತಾಯಿಯ ಎಲ್ಲ ಅಂತ್ಯಕ್ರಿಯೆಗಳನ್ನು ಮಾಡಿ ಮತ್ತೆ ಹೋಗಿಬಿಡ್ತಾರೆ. ಮತ್ತು ಎಲ್ಲಿ ಹೋಗ್ತಾರೆ, ಉತ್ತರಾಖಂಡ ಕೇದಾರ್ನಾಥಕ್ಕೆ ಹೋಗ್ತಾರೆ. ಕೇದಾರ್ನಾಥಕ್ಕೆ ಹೋಗಿ ಅಲ್ಲಿದಿಂದ ಅವರು ತಮ್ಮ 32ನೇ ವಯಸ್ಸಿಗೆ ಅಲ್ಲಿ ಸ್ವರ್ಗಾರೋಹಣ, ಹ್ಯಾಂಗೆ ಇವರು ಪಾಂಡವರು ಜೀವಂತವಾಗಿ ಸಶರೀರವಾಗಿ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರಲ್ಲ, ಆ ಟೈಪ್ ಇವರು ಇದು ಆದರು ಅಂತ ಬರ್ತದೆ. ಇಂಥ ಪುಣ್ಯ ಪುರುಷರು ಎಲ್ಲಿ ನಡೆದಾಡಿದ್ರು, ಎಲ್ಲಿ ತಪಸ್ಸಿಗೆ ಕೂತರು, ಆ ಸ್ಥಳವನ್ನು ನಾವು ಮುಟ್ಟಿ ನತಮಸ್ತಕರಾಗಿ ಬಂದಿದ್ದೀವಿ. ಅದೇ ನಮ್ಮ ಜೀವನದ ಅತ್ಯಂತ ಸೌಭಾಗ್ಯ ಕ್ಷಣ. ಮಿತ್ರರೇ, ಇಷ್ಟು ಹೇಳಿ ಈ ವಿಡಿಯೋಕ್ಕೆ ಮಂಗಲ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದ.